ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಎಲ್ಲರಿಗೂ. ಇವತ್ತು ನಾನು ಯಾವ ಪ್ಲೇಸ್ ಅಲ್ಲಿ ಇದ್ದೀನಿ ಅಂದ್ರೆ ನಮ್ಮ ಆನವಟ್ಟಿಯ ನಿಯರೆಸ್ಟ್ ಪ್ಲೇಸ್ ಆದಂತಹ ಕುಬ್ಗಡ್ಡಿಯ ಊರಲ್ಲಿ ನಾವಿದೀವಿ. ಏನಕ್ಕೆ ಬಂದಿದೀವಪ್ಪ ಅಂದ್ರೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ. ಹಾಗಾಗಿ ಇಲ್ಲಿ ಬಂದಿರೋ ಕಾರಣ ಏನಪ್ಪಾ ಅಂದ್ರೆ ಅಲ್ಲೋ ಇಲ್ಲೋ ಇಸ್ಕಾನ್ ಟೆಂಪಲ್ಗೋ ಇನ್ನೊಂದಕ್ಕೂ ಎಷ್ಟೋ ದೂರಗಳಲ್ಲಿ ದೇವಸ್ಥಾನಗಳು ಕೃಷ್ಣನ ಟೆಂಪಲ್ ನಾವು ಕಾಣಬಹುದು. ಆದ್ರೆ ನಾವು ಇವತ್ತು ಬಂದಿರೋ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಆನವಟ್ಟಿಯ ನಿಯರ್ ಆದಂತಹ ಕುಬ್ಗಡ್ಡಿಯಲ್ಲಿ ಅತಿ ಪುರಾತನ ಕಾಲದಂತಹ ಶ್ರೀಕೃಷ್ಣನ ವಿಗ್ರಹ ಇದೆ. ನೀವು ನೋಡ್ಬೋದು ಆ ವಿಗ್ರಹದ ಕೆತ್ತನೆ ಅಂದ್ರೆ ಸುಮಾರು ನೀವು ಆಲ್ ಓವರ್ ಈ ಇಂಡಿಯಾದಲ್ಲೇ ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ತರ ಒಂದು ಕೆತ್ತನೆಯ ಒಂದು ಶಿಲ್ಪಿಯನ್ನ ಮಾಡಿದ್ದಾರೆ. ಸೊ ಕೃಷ್ಣನ ವಿಗ್ರಹ ನನ್ನ ಹಿಂದೆ ಇದೆ, ನೀವು ನೋಡ್ಬೋದು. ನೋಡಿ, ತುಂಬ ಅದ್ಭುತವಾದಂತಹ ಕೃಷ್ಣನ ಮೂರ್ತಿಯನ್ನು ನಾವು ನೋಡುತ್ತಿದ್ದೇವೆ. ನೋಡಿ ಯಾವ ಥರ ಇದೆ ಅನ್ನೋದನ್ನು, ಹಾಗೂ ಶಿಲ್ಪಕಲೆಯನ್ನು ನೀವು ನೋಡ್ಬೋದು ಹೇಗಿದೆ ಅಂತ ಹೇಳ್ಬಿಟ್ಟು. ನಾರಾಯಣನ 10 ಅವತಾರಗಳನ್ನು ಇಲ್ಲಿ ಚಿಕ್ಕದಾಗಿ ಕೆತ್ತಲಾಗಿದೆ. ಕಲ್ಲಿನ ಒಂದು ವಿಗ್ರಹದ ಮೇಲೆಗಡೆ ಹೀಗೆ